ಇವತ್ತಿನ ನಮ್ಮ ವಿಷಯ ಮಾರ್ಕನು ಬರೆದಂತ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12 ವಚನಗಳನ್ನ ನಾವು ಓದಿಕೊಳ್ಳೋಣ. ಈ ಘಟನೆಯು ನಿಮಗೆ ಕ್ಲುಪ್ತವಾಗಿ ನಾನು ಹೇಳ್ತೇನೆ. ಯೇಸು ಕ್ರಿಸ್ತನು ಕಪೆರ್ನೌಮಿನಲ್ಲಿ ಇದ್ದಂತಹ ಸಮಯದಲ್ಲಿ ಕೆಲವರು ಹೇಳುವ ಪ್ರಕಾರ ಆತನಲ್ಲಿ ಒಂದು ಮನೆಯನ್ನ ಮಾಡಿಕೊಂಡಿದ್ದನು ಎಂಬುದಾಗಿ ಕೆಲವರು ಹೇಳುವುದುಂಟು. ಆದರೆ ಒಂದು ಮನೆಯಲ್ಲಿ ಆತನಿದ್ದಂಥ ಸಮಯದಲ್ಲಿ ಬಹಳ ಜನರು ಆ ಮನೆಯಲ್ಲಿ ಕೂಡಿ ಆತನು ದೇವರ ವಾಕ್ಯವನ್ನು ಹೇಳುತ್ತಾ ಇದ್ದನು. 4 ಜನ ಒಬ್ಬ ವ್ಯಕ್ತಿಯನ್ನ ಹೊತ್ತುಕೊಂಡವನಾಗಿ, ಪಾರ್ಶ್ವವಾಯು ರೋಗಿಯನ್ನ ಹೊತ್ತುಕೊಂಡವನಾಗಿ ಆತನ ಬಳಿಗೆ ಬರಬೇಕು ಎಂಬುದಾಗಿದ್ದರು. ಆದರೆ ಯೇಸು ಕ್ರಿಸ್ತನ ಇದ್ದಂತಹ ಆ ಮನೆಯಲ್ಲಿ ಕಾಲಿಡ್ಲಿಕ್ಕೂ ಸ್ಥಳ ಇಲ್ಲದೆ ಇರುವುದರಿಂದ ಅವರು ಮನೆಯ ಮೇಲ್ಚಾವಣಿಗೆ ಹೋಗಿ ಆ ಮೇಲ್ಚಾವಣಿಯನ್ನ ತೆಗೆದು ಈ ಕ್ರಿಸ್ತನ ಯೇಸು ಸ್ವಾಮಿ ಇದ್ದಂಥ ಆ ಸ್ಥಳಕ್ಕೆ ಆ ವ್ಯಕ್ತಿಯನ್ನ ಅಲ್ಲಿ ಇಳಿಸಿದರು. ಯೇಸು ಕ್ರಿಸ್ತನು ಅವರ ನಂಬಿಕೆಯನ್ನ ನೋಡಿ ಆ ವ್ಯಕ್ತಿಗೆ, ಪಾರ್ಶ್ವವಾಯು ರೋಗಿಗೆ ಹೇಳ್ತಾರೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಇದನ್ನ ಕೇಳಿದಂತ ಅಲ್ಲಿದ್ದಂಥ ಶಾಸ್ತ್ರಿಗಳು, ಫರಿಸಾಯರು ಅವರು ತಮ್ಮ ಒಳಗಡೆ ಮಾತನಾಡಿಕೊಂಡರು, ಇದು ದೇವದೂಷಣೆ, ಈತನ ಯಾರು ಪಾಪಗಳನ್ನ ಕ್ಷಮಿಸುವುದಕ್ಕೆ ಎಂಬುದಾಗಿ ಅವರು ಮನಸ್ಸಿನಲ್ಲಿ ಮಾತನಾಡಿಕೊಂಡರು. ಆದರೆ ಯೇಸು ಕ್ರಿಸ್ತನಿಗೆ ಅವರು ಮನಸ್ಸಿನಲ್ಲಿ ಮಾತನಾಡುವುದು ತಿಳಿದಾಗ ಯೇಸು ಕ್ರಿಸ್ತನು ಅವರನ್ನ ನೋಡಿ ಹೇಳಿದನು, ಯಾವುದು ಸುಲಭ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೇ ಅನ್ನುವುದು ಸುಲಭವೇ? ನಿನ್ನ ಹಾಸಿಗೆಯನ್ನ ಎತ್ತುಕೊಂಡು ನಡೆ ಅನ್ನುವುದು ಸುಲಭವೇ ಎಂಬುದಾಗಿ ಕೇಳಿದನು. ಆದರೆ ಅದು ಯಾವುದಕ್ಕೂ ಅವರು ಉತ್ತರ ಕೊಡಲಿಲ್ಲ. ಆಗ ಯೇಸು ಕ್ರಿಸ್ತನ ಪಾರ್ಶ್ವವಾಯು ರೋಗಿಗೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಹೇಳಿದಾಗ ಆ ಪಾರ್ಶ್ವವಾಯು ರೋಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಅವನು ಹೊರಟು ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈ ಘಟನೆಯಿಂದ ಕಲಿಯುವಂತ 3 ಸತ್ಯಗಳು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಯೇಸು ಕ್ರಿಸ್ತನು ಒಂದು ಊರಿನಲ್ಲಿ ಪ್ರಸಂಗ ಮಾಡ್ತಾ ಇರುವಾಗ, ವಾಕ್ಯವನ್ನ ಹೇಳ್ತಾ ಇರುವಾಗ, ಆ ಊರಿನಲ್ಲಿ ಒಂದು 5 ಜನರು, ಅಂದರೆ 4 ಜನರು ಹಾಸಿಗೆಯನ್ನ ಆ ಮೂಲೆಗಳಲ್ಲಿ ಇಟ್ಕೊಂಡವರು, ನಂತರ ಅದರಲ್ಲೇ ಹಾಸಿಗೆಯಲ್ಲಿ ಮಲಗಿದ್ದಂಥ ಒಬ್ಬ ಪಾರ್ಶ್ವವಾಯು ರೋಗಿ. ಬಹುಶಃ ಅವರು ಯೇಸು ಕ್ರಿಸ್ತನ ಬಗ್ಗೆ ಕೇಳಿರಬಹುದು, ಯೇಸು ಕ್ರಿಸ್ತನ ವಿಚಾರ ಅವರಿಗೆ ತಿಳಿದಿರಬಹುದು, ಯೇಸು ಕ್ರಿಸ್ತನು ತಮ್ಮ ಊರಿಗೆ ಬಂದಿದ್ದಾನೆ ಎಂಬುದಾಗಿ ಅವರು ತಿಳಿದು ಅವರು ಯೇಸು ಕ್ರಿಸ್ತನನ್ನ ಭೇಟಿ ಮಾಡಲಿಕ್ಕೆ ಹೋದರು. ಪ್ರಿಯರೇ, ಮೊದಲನೇ ಸತ್ಯ ನಾವು ಇದರಿಂದ ಕಲಿಯುವಂಥದ್ದೇನು ಗೊತ್ತಾ? ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿರುವಾಗ ಸರಿಯಾದ ವ್ಯಕ್ತಿಯ ಬಳಿಗೆ ನಾವು ಹೋಗಬೇಕು. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳಿದ್ದಾಗ ಸಮಸ್ಯೆ ಬಗೆಹರಿಸುವ ವ್ಯಕ್ತಿಯ ಬಳಿ ನಾವು ಹೋಗಬೇಕು. ಪ್ರಿಯರೇ, ಅನೇಕ ಸಾರಿ ನಾವು ಏನ್ ಮಾಡ್ತೇವೆ, ಅನೇಕ ಸಾರಿ ನಾವು ಸಮಸ್ಯೆಯನ್ನ ಇನ್ನೂ ಜಾಸ್ತಿ ಮಾಡ್ಲಿಕ್ಕಿರುವಂತ, ಸಮಸ್ಯೆಯನ್ನ ಬಗೆಹರಿಸಲಾರದೆ ಇರುವಂತಹ ವ್ಯಕ್ತಿಗಳ ಸಮೂಹಕ್ಕೆ ಅಥವಾ ಅವರ ಬಳಿಗೆ ನಾವು ಹೋಗ್ತೇವೆ. ಚಿಂತೆ ಮಾಡಿ ನೋಡ್ರಿ, ನಾವೆಲ್ಲರೂ ಮೊಬೈಲನ್ನ ಉಪಯೋಗಿಸ್ತೇವೆ. ನಮ್ಮ ಮೊಬೈಲ್ಗಳು ಹಾಳಾದಾಗ ನಾವು ಯಾರ ಬಳಿಯಲ್ಲಿ ಆ ಮೊಬೈಲನ್ನ ತೆಗೆದುಕೊಂಡು ಹೋಗಿ ರಿಪೇರಿ ಮಾಡಲಿಕ್ಕೆ ಕೊಡ್ತೇವೆ? ಕಾರ್ ರಿಪೇರಿ ಮಾಡುವವನ ಬಳಿಯಲ್ಲಿ ಆ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವ? ಅಥವಾ ಟಿವಿ ರಿಪೇರಿ ಮಾಡುವವನ ಬಳಿಯಲ್ಲಿ ಆ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವ? ಅಥವಾ ಇನ್ಯಾರೋ ಮನೆ ಕಟ್ಟುವವನ ಬಳಿಯಲ್ಲಿ, ಮನೆ ರಿಪೇರಿ ಮಾಡುವವನ ಬಳಿಯಲ್ಲಿ ಮೊಬೈಲನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವ? ಖಂಡಿತ ನಾವು ಮೊಬೈಲ್ ರಿಪೇರಿ ಮಾಡುವವನ ಹತ್ತಿರನೇ ಅದನ್ನ ತೆಗೆದುಕೊಂಡು ಕೊಡ್ತೇವೆ. ಹಾಗಿರುವಾಗ ನಮ್ಮ ಸಮಸ್ಯೆಯನ್ನ ನಿಜವಾಗಲೂ ಬಗೆಹರಿಸುವಂತ ವ್ಯಕ್ತಿಯು, ನಮ್ಮ ಪಾಪಗಳನ್ನ ಕ್ಷಮಿಸಲಿಕ್ಕೆ ಶಕ್ತಿ ಇರುವಂತ ವ್ಯಕ್ತಿಯ ಬಳಿಗೆ ನಾವು ಅದನ್ನ ತೆಗೆದುಕೊಂಡು ಹೋಗುವುದಾದರೆ ನಮ್ಮ ಸಮಸ್ಯೆಯು ಖಂಡಿತವಾಗಿಯೂ ಬಗೆಹರಿಯುತ್ತದೆ. ಪ್ರಿಯರೇ, ನೀವು ಆ 4 ಜನರ ವಿಷಯವನ್ನ ನೀವು ಗಮನಿಸಬಹುದು.
ಇವತ್ತು ಕೂಡ ಲೋಕದಲ್ಲಿ ಅನೇಕ ಪಾರ್ಶ್ವವಾಯು ರೋಗಿಗಳು ಇದ್ದಾರೆ. ನಾನಾ ರೋಗಗಳಿಂದ, ನಾನಾ ಸಮಸ್ಯೆ, ಬಾಧೆ, ದುಃಖಗಳಿಂದ ನರಳ್ತಾ ಇರುವಂತಹ ಅನೇಕ ಜನರು ಇದ್ದಾರೆ. ನಿಜವಾಗಲೂ ಅವರು ಪರಿಹಾರವನ್ನ ಸರಿಯಾದ ರೀತಿಯಲ್ಲಿ ಹುಡುಕುವಂತ ವ್ಯಕ್ತಿಯ ಬಳಿಯಲ್ಲಿ ಬರ್ತಾ ಇದ್ದಾರಾ ಎಂಬುದಾಗಿ ನಾವು ಆಲೋಚಿಸಬೇಕು. ಯೇಸು ಕ್ರಿಸ್ತನು ಅವರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಶಕ್ತನು ಎಂಬುದಾಗಿ ನಂಬಿ ಅವರು ಅಲ್ಲಿಗೆ ಬಂದರು. ಪ್ರಿಯರು, ಇವತ್ತು ಅನೇಕ ಜನರು ಮನುಷ್ಯನನ್ನ ನಂಬಿಕೊಂಡು ಅವರ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕಾಗಿ ಪ್ರಯತ್ನಗಳು ಪಡ್ತಾ ಇದ್ದಾರೆ. ಮನುಷ್ಯನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಕಾರಣ, ಮನುಷ್ಯನಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ. ಸೃಷ್ಟಿಕರ್ತನಾಗಿರುವವನಿಗೆ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ. ಒಂದು ವೇಳೆ ನಿಮ್ಮ ಸಮಸ್ಯೆಯು ಇನ್ನೂ ಹೆಚ್ಚಾಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಇರಬಹುದು. ಸಮಸ್ಯೆಯ ಪರಿಹಾರಕ್ಕಾಗಿ ನೀವು ಹುಡುಕ್ತಾ ಇರಬಹುದು. ಪ್ರಿಯರೇ, ಯೇಸು ಕ್ರಿಸ್ತನ ಬಳಿಗೆ ಬನ್ನಿರಿ, ನಿಮ್ಮ ಸಮಸ್ಯೆಯು ಪರಿಹಾರವಾಗ್ತದೆ. ಆ 4 ವ್ಯಕ್ತಿಗಳು ಅವರು ಯೇಸು ಕ್ರಿಸ್ತನ ಬಳಿಗೆ ಬಂದರು. ಪ್ರಿಯರೇ, ಒಂದು ವೇಳೆ ನೀವು ತುಂಬಾನೇ ಅಲಿತಾ ಇರಬಹುದು. ಎಲ್ಲೆಲ್ಲಿ ಜನರು ಹೇಳ್ತಾರೆ, ಎಲ್ಲೆಲ್ಲಿ ಜನರು ಹೋಗಿ ಎಂಬುದಾಗಿ ಹೇಳ್ತಾರೆ, ಇಲ್ಲಿ ಸರಿ ಆಗಬಹುದು, ಅಲ್ಲಿ ಸರಿ ಆಗಬಹುದು ಎಂಬುದಾಗಿ ಜನರು ಕೊಡುವ ಎಲ್ಲಾ ಸಲಹೆಗಳನ್ನ ಮಾಡಿ ಮಾಡಿ ನೀವು ಬೇಸತ್ತಿರಬಹುದು. ಆದರೆ ಯೇಸು ಬಳಿಯಲ್ಲಿ ಬರುವುದಾದರೆ ಖಂಡಿತವಾಗಲೂ ನಿಮ್ಮ ಸಮಸ್ಯೆಯು ಪರಿಹಾರ ಹೊಂದುತ್ತದೆ. ಸಮಯದಲ್ಲಿ ಮೊದಲನೇ ಸತ್ಯ ಏನು ಗೊತ್ತಾ? ನಾವು ಕ್ರಿಸ್ತನ ಬಳಿಗೆ ಬರುವುದಾದರೆ ನಮ್ಮ ಸಮಸ್ಯೆಯನ್ನ ಆತನು ಲಾಲಿಸುತ್ತಾನೆ. ಆತನು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಂತ ವ್ಯಕ್ತಿಯು ಯಾರು ಕೂಡ ನಿರಾಶೆಯಾಗಿ ಹೋಗಿಲ್ಲ. ಯಾರು ಕೂಡ ಅವರ ಸಮಸ್ಯೆ ಬಗೆಹರಿಯದೆ ಹೋಗಿಲ್ಲ. ಯಾರು ಕೂಡ ಪರಿಹಾರವನ್ನ ಕಂಡುಕೊಳ್ಳದೆ ಹೋಗಲಿಲ್ಲ. ಆ 4 ಜನರು ಆ ಪಾರ್ಶ್ವವಾಯು ರೋಗಿಯನ್ನ ಹಾಸಿಗೆಯಲ್ಲಿ ಹಾಕಿ ಅವರು ಅಲ್ಲಿಗೆ ಬಂದಾಗ ಅವರಿಗೊಂದು ಸಮಸ್ಯೆ ಉಂಟಾಯಿತು. ಏನು ಗೊತ್ತಾ? ಅಲ್ಲಿ ದೊಡ್ಡ ಜನರ ಗುಂಪು ಅಲ್ಲಿತ್ತು. ಆ ದೊಡ್ಡ ಜನರ ಗುಂಪನ್ನು ನೋಡಿ ಅವರು ಹೆದರಲಿಲ್ಲ. ಎರಡನೇ ಸತ್ಯ ಏನಂದ್ರೆ, ನಾವು ದೊಡ್ಡ ಗುಂಪನ್ನ ನೋಡಿ ಹೆದರ್ತಾ ಇದ್ದೀವಾ? ನಾವು ದೊಡ್ಡ ಗುಂಪನ್ನ ನೋಡಿ ನಾವು ಹೆದರಬಾರದು. ಇವತ್ತು ಅನೇಕರು ದೊಡ್ಡ ಗುಂಪನ್ನ ನೋಡಿ ಹೆದರ್ತಾ ಇದ್ದಾರೆ. ಪ್ರಿಯರ್, ಯಾಕೆ ದೊಡ್ಡ ಗುಂಪನ್ನ ನೋಡಿ ಹೆದರ್ತಾ ಇದ್ದೀರಿ? ಆ ದೊಡ್ಡ ಗುಂಪು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಧ್ಯನಾ? ನಿಮ್ಮ ಕಷ್ಟಗಳನ್ನ ತೀರಿಸಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಮನುಷ್ಯನು ನೀವು ಬಿದ್ದಾಗ ಒಂದು ರೀತಿ ಮಾತನಾಡ್ತಾನೆ, ನೀವು ಉನ್ನತದಲ್ಲಿರುವಾಗ ಒಂದು ರೀತಿ ಮಾತನಾಡ್ತಾನೆ. ಮನುಷ್ಯನಿಗೆ ನಿಮ್ಮ ಕಷ್ಟವನ್ನ, ನೋವನ್ನ, ಪಾಪವನ್ನ ತನ್ನಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಆ ದೊಡ್ಡ ಗುಂಪು ಅವರಿಗೆ ಸಮಸ್ಯೆವಾಗಿತ್ತು. ಅಲ್ಲಿ ನಾವು ಓದ್ತೇವೆ, ಅವರಿಗೆ ಅಲ್ಲಿ ಕಾಲಿಡ್ಲಿಕ್ಕೂ ಸ್ಥಳವಿರಲಿಲ್ಲ ಎಂಬುದಾಗಿ. ಒಂದು ವೇಳೆ ಅವರು ಚಿಂತೆ ಮಾಡಿರಬಹುದು, ಇವತ್ತು ಬೇಡ, ಇನ್ನೊಂದು ದಿನ ನಾವು ಯೇಸು ಹತ್ರ ಬರೋಣ ಎಂಬುದಾಗಿ ಅವರು ಆಲೋಚನೆ ಮಾಡಿರಬಹುದು. ಅಥವಾ ಇವತ್ತು ತುಂಬಾ ಜನರಿದ್ದಾರೆ ಎಂಬುದಾಗಿ ಆ ಗುಂಪನ್ನ ನೋಡಿ ಅವರು ಹಿಂದಕ್ಕೆ ಹೋಗಲಿಲ್ಲ. ಬದಲಾಗಿ ಅವರು ಧೈರ್ಯವಾಗಿ ಒಂದು ಕೆಲಸವನ್ನ ಮಾಡಿದ್ರು. ಏನು ಗೊತ್ತಾ? ಅವರು ಮನೆಯ ಮೇಲೆ ಹೋಗಿ ಆ ಮನೆಯ ಮೇಲ್ಛಾವಣಿಯನ್ನ ತೆಗೆದು ಯೇಸು ಇದ್ದ ಆ ಸ್ಥಳಕ್ಕೆ ಆ ರೋಗಿಯನ್ನ, ಆ ಪಾರ್ಶ್ವವಾಯು ರೋಗಿಯನ್ನ ಇಳಿಸಿದ್ರು. ಪ್ರಿಯರು, ಒಂದು ವೇಳೆ ನೀವು ಅಂದುಕೊಳ್ಳುತ್ತಾ ಇರಬಹುದು, ನಾನು ಯೇಸು ಹತ್ರ ಬಂದ್ರೆ ಅವ್ರು ಏನು ಅಂದುಕೊಳ್ಳುತ್ತಾರೋ, ನಾನು ಯೇಸು ಹತ್ರ ಬಂದ್ರೆ ಇವರೇನು ಅಂದುಕೊಳ್ಳುತ್ತಾರೋ, ನಾನು ಯೇಸು ಬಳಿ ಬಂದ್ರೆ ನನ್ನ ಸ್ನೇಹಿತರು ತಳ್ಳುತ್ತಾರೋ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವವನು ಕ್ರಿಸ್ತನಾಗಿದ್ದಾನೆ. ಧೈರ್ಯದಿಂದ ನೀವು ಕ್ರಿಸ್ತನ ಬಳಿಗೆ ಬನ್ನಿರಿ. ಇಷ್ಟು ವರ್ಷಗಳು ನರಳಿ ಸಮಸ್ಯೆಯನ್ನ ಅನುಭವಿಸಿದ್ದು ಸಾಕು. ಅವರೇನಂದುಕೊಳ್ತಾರೆ, ಇವರೇನಂದುಕೊಳ್ತಾರೆ ಎಂಬುದಾಗಿ ನಿಮ್ಮ ತಲೆಯಲ್ಲಿ ಅದನ್ನೇ ಮಾತ್ರ ಆಲೋಚಿಸ್ತಾ ನೀವು ಇದ್ದಿದ್ದು ಸಾಕು. ಇವತ್ತೊಂದು ತೀರ್ಮಾನ ಮಾಡ್ರಿ, ನನ್ನ ಸಮಸ್ಯೆಯನ್ನ ಯೇಸುವನ ಬಳಿಗೆ ತೆಗೆದುಕೊಂಡು ಬರ್ತೇನೆ. ಯಾರೇನು ಅಂದುಕೊಂಡ್ರು ನನಗೆ ಚಿಂತೆ ಇಲ್ಲ.
ನಾನು ಯೇಸುವಿನ ಬಳಿಗೆ ಬರ್ತೇನೆ ಎಂಬುದಾಗಿ ತೀರ್ಮಾನ ಮಾಡುವುದಾದರೆ ಖಂಡಿತವಾಗಲೂ ನಿಮ್ಮ ಆ ಒಂದು ಸಮಸ್ಯೆಯನ್ನು, ನಿಮ್ಮ ನಂಬಿಕೆಯನ್ನು ಯೇಸು ನೋಡುವವನಾಗಿದ್ದಾನೆ. ಅಲ್ಲಿ 4ನೇ ವಚನದಲ್ಲಿ, ಜನರು ಗುಂಪಾಗಿದ್ದುದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ನೋಡ್ರಿ, ಯೇಸು ಅವರ ನಂಬಿಕೆಯನ್ನು ನೋಡಿ ಅವರು ಎಷ್ಟು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದರು. ಯೇಸುಗೆ ಅವರ ನಂಬಿಕೆ ಕಾಣ್ತು. ಹೇಗೆ ಕಾಣ್ತು? ಪ್ರತಿಯೊಬ್ಬ ಮನುಷ್ಯನ ಮನಸ್ಸು, ಆಂತರ್ಯವು ಯೇಸುಗೆ ತಿಳಿದಿದೆ. ಅವರು ನಂಬಿದ್ದರು, ಖಂಡಿತವಾಗಲೂ ಯೇಸು ಬಳಿಗೆ ಹೋದರೆ ನಮ್ಮ ಸಮಸ್ಯೆ ಬಗೆಹರಿತದೆ, ಖಂಡಿತವಾಗಲೂ ಯೇಸುವ ಬಳಿಗೆ ಹೋದರೆ ನಮಗೆ ಪರಿಹಾರ ಸಿಗ್ತದೆ, ಖಂಡಿತವಾಗಲೂ ಯೇಸು ಬಳಿಗೆ ನಾವು ಹೋಗುವುದಾದರೆ ನಮ್ಮ ಕಷ್ಟ ತೀರ್ತದೆ ಎಂಬುದಾಗಿ ಅವರು ನಂಬಿದ್ದರು. ಪ್ರಿಯರೇ, ಅವರು ರಿಸ್ಕನ್ನು ತೆಗೆದುಕೊಂಡ್ರು. ಅವರು ಆ ದೊಡ್ಡ ಗುಂಪನ್ನು ನೋಡಲಿಲ್ಲ, ಭಯಪಡಲಿಲ್ಲ. ಅದು ಮಾತ್ರವಲ್ಲ, ಆತನು ಯಾರ್ದೋ ಮನೆಯಲ್ಲಿದ್ದಾನೆ, ಯಾರ್ದೋ ಮನೆಯ ಮೇಲ್ಛಾವಣಿಯನ್ನು ತೆಗೆಯುವುದಂದ್ರೆ ಸುಲಭವಾದ ವಿಷಯವಲ್ಲ ಪ್ರಿಯರೇ. ಅವರು ರಿಸ್ಕನ್ನು ತೆಗೆದುಕೊಂಡ್ರು, ಅವರು ಧೈರ್ಯ ಮಾಡಿದರು. ಮೊದಲನೇದಾಗಿ ಅವರಿಗೆ ಅಡ್ಡ ಬಂದಂಥ ದೊಡ್ಡ ಗುಂಪನ್ನ ಮುಂದಕ್ಕೆ ಹೋದರು. ದೊಡ್ಡ ಗುಂಪನ್ನು ನೋಡಿ ಹೆದರಲಿಲ್ಲ, ಅವರು ಮೇಲ್ಛಾವಣಿಗೆ ಹೋದರು. ಮೇಲ್ಛಾವಣಿಗೆ ಹೋದಾಗ ಅಲ್ಲಿ ಅವರಿಗೆ ಅಡ್ಡ ಆಯಿತು. ಅಲ್ಲಿದ್ದಂಥ ವಸ್ತುಗಳನ್ನು ತೆಗಿಬೇಕು. ಯಾರ್ದೋ ಮನೆಗೆ ಹೋಗಿ ಆ ಮೇಲ್ಛಾವಣಿಯನ್ನು ತೆಗೆಯುವುದಾದರೆ ಎಷ್ಟು ಕಷ್ಟ. ಆದರೆ ಆ ಒಂದು ಶ್ರಮವನ್ನು ಅವರು ತೆಗೆದುಕೊಂಡ್ರು. ಅದಾದ್ಮೇಲೆ ಯೇಸು ಇದ್ದ ಆ ಸ್ಥಳಕ್ಕೆ ಆ ಪಾರ್ಶ್ವವಾಯು ರೋಗಿಯನ್ನು ಇಳಿಸಿದರು ಪ್ರಿಯರೇ. ಅದಾದ್ಮೇಲೆ ಯೇಸು ಅಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ. 3ನೇ ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಏನಂದ್ರೆ, ಯೇಸು ಅವರ ನಂಬಿಕೆಯನ್ನು ನೋಡಿ. ನಾವು ಯೇಸು ಹತ್ರ ಬಳಿಯಲ್ಲಿ ಬರುವಾಗ ನಮಗೆ ನಂಬಿಕೆ ಇದ್ದರೆ ಮಾತ್ರ ನಾವು ಯೇಸುವಿನಿಂದ ಸೌಖ್ಯವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಅದಾದ್ಮೇಲೆ ಯೇಸು ಕ್ರಿಸ್ತನು ಹೇಳ್ತಾರೆ, ಮಗನೇ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿವೆ. 3ನೇ ಸಂಗತಿ ಏನು ಗೊತ್ತಾ? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟರೆ ಮಾತ್ರ ನಮ್ಮ ಜೀವಿತದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ಆ ವ್ಯಕ್ತಿಗೆ, ಆ ಪಾರ್ಶ್ವವಾಯು ರೋಗಿಗೆ ಯೇಸು ಕ್ರಿಸ್ತನು ಹೇಳಿದ ಮಾತೇನು ಗೊತ್ತಾ? ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿ. ಇವತ್ತು ನೀವು ಅನುಭವಿಸ್ತಾ ಇರುವಂಥ ಕಷ್ಟ, ದುಃಖ, ನೋವು, ಸಮಸ್ಯೆ, ಬಾಧೆ, ಅವಮಾನ, ನಿಂದೆ, ರೋಗ, ಇದೆಲ್ಲದರ ಹಿಂದೆ ಏನಿದೆ ಗೊತ್ತಾ? ಪಾಪವು ಇದೆ. ನಾವು ಅನುಭವಿಸುವಂಥ ಪ್ರತಿಯೊಂದು ನೋವಿನ ಹಿಂದೆ, ನಾವು ಅನುಭವಿಸ್ತಾ ಇರುವಂಥ ರೋಗ, ಸಮಸ್ಯೆ, ದುಃಖ, ಬಾಧೆಯ ಹಿಂದೆ ಅದು ಪಾಪವೇ ಕಾರಣವಾಗಿರ್ತದೆ. ಆದರೆ ಅನೇಕ ಸಾರಿ ನಮ್ಗದು ತಿಳಿಯೋದಿಲ್ಲ. ಅನೇಕ ಸಾರಿ ನಮ್ಮ ಸ್ವನೀತಿಯನ್ನೇ ನಾವು ನೋಡಿಕೊಳ್ಳುವಂಥವರಾಗಿದ್ದೇವೆ. ಅನೇಕರು ರೋಗದ ಹಾಸಿಗೆಯ ಬೆಡ್ಡಿನಲ್ಲಿ ಇದ್ದುಕೊಂಡು ಕೇಳುವುದುಂಟು, ನಾನು ಯಾರಿಗೇನು ಮಾಡಿದ್ದೀನಿ? ನಾನು ಒಳ್ಳೆಯದಾಗೆ ಜೀವಿಸಿದ್ದೀನಲ್ವಾ, ನನಗೆ ಯಾಕಿಂತ ಕಷ್ಟ ಬರಬೇಕಾಗಿತ್ತು? ಒಂದು ವೇಳೆ ನೀವು ಅಂಥ ಪರಿಸ್ಥಿತಿಯಲ್ಲಿ ಇರಬಹುದು. ಆದರೆ ಯೇಸುವೆ ಗೊತ್ತು ಆ ವ್ಯಕ್ತಿಗೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ. ಮಗನೇ ಎಂಬುದಾಗಿ ಯೇಸು ಆ ವ್ಯಕ್ತಿಯನ್ನು ಕರೀತಾ ಇದ್ದಾರೆ. ನೀವು ಯೇಸುವಿನ ಮಗನಾದರೆ, ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟರೆ ಖಂಡಿತವಾಗಲೂ ನಿಮಗೆ ಆರೋಗ್ಯವು ಉಂಟಾಗ್ತದೆ. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಕ್ರಿಸ್ತನು ಬಗೆಹರಿಸುತ್ತಾನೆ. ನಿಮ್ಮ ಸಮಸ್ಯೆಗಳಿಗೆ ಮಾತ್ರ ಕ್ರಿಸ್ತನು ಪರಿಹಾರ ಕೊಡುವುದಿಲ್ಲ, ನಿಮ್ಮ ಪ್ರಾಣ, ಆತ್ಮ, ಶರೀರದ ವಿಷಯವಾಗಿ ಆತನು ರಕ್ಷಣೆಯನ್ನು ಉಂಟು ಮಾಡ್ತಾನೆ.
ಪಾಪವು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದಾಗ ಅಲ್ಲಿದ್ದಂಥ ಅನೇಕರು ಶಾಸ್ತ್ರಿಗಳು, ಫರಿಸಾಯರು ಅವ್ರೇನು ಹೇಳಿದ್ರು ಗೊತ್ತಾ? ಈತನು ಯಾರು ಪಾಪವನ್ನು ಕ್ಷಮಿಸಲಿಕ್ಕೆ? ದೇವರಿಂದ ಮಾತ್ರ ಪಾಪವನ್ನು ಕ್ಷಮಿಸಲಿಕ್ಕೆ ಸಾಧ್ಯವಲ್ವಾ? ಕಾರಣ ಇಸ್ರಾಯೇಲ್ನಲ್ಲಿ ಅವರ ಪಾಪಗಳು ಕ್ಷಮಿಸಲ್ಪಡಬೇಕಾಗಿದ್ದರೆ ಅವರು ದೇವಾಲಯಕ್ಕೆ ಹೋಗಬೇಕಾಗಿತ್ತು. ಅವರು ಒಂದು ಕುರಿಯನ್ನ, ಹೋತವನ್ನ ತೆಗೆದುಕೊಂಡು ಹೋಗಿ ಅದನ್ನ ಪೂರ್ಣಾಂಗವಾಗಿ ಪರೀಕ್ಷೆ ಮಾಡಿ ಅದು ಯೋಗ್ಯವಾದದ್ದು ಆಗಿದ್ದರೆ ಅದರ ತಲೆ ಮೇಲೆ ಕೈಯನ್ನ ಇಟ್ಟು ಯಾಜಕನು ಅದನ್ನ ಯಜ್ಞ ಅರ್ಪಿಸ್ತಾ ಇದ್ದನು ಪ್ರಿಯರೇ. ಆವಾಗ ಅವರ ಪಾಪ ಸಂಪೂರ್ಣವಾಗಿ ಕ್ಷಮಿಸಲ್ಪಡ್ತಾ ಇರಲಿಲ್ಲ, ಬದಲಾಗಿ ಅವನ ಪಾಪವು ಮುಚ್ಚಲ್ಪಡ್ತಾ ಇತ್ತು. ಇದು ಇಷ್ಟು ಪ್ರಕ್ರಿಯೆ ನಡೆಯದೇನೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ. ಆಗ ಅವರಿಗೆ ಡೌಟ್ ಬಂತು, ಇವನ್ ಯಾರು ಪಾಪವನ್ನ ಕ್ಷಮಿಸಲಿಕ್ಕೆ? ಆಗ ಯೇಸು ಸ್ವಾಮಿ ಹೇಳ್ತಾರೆ ಅಲ್ಲಿ, ಹೀಗೆ ಅಂದುಕೊಂಡದ್ದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಅನ್ನುವುದು? ನೋಡ್ರಿ, ಯೇಸು ಸ್ವಾಮಿ ಅವರಿಗೆ 2 ಪ್ರಶ್ನೆಗಳನ್ನ ಹಾಕ್ತಾ ಇದ್ದಾರೆ. ಯಾವ್ದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅಂತ ಹೇಳೋದು ಸುಲಭನ? ನಿನ್ನ ಹಾಸಿಗೆಯನ್ನ ಎತ್ತುಕೊಂಡು ನಡೆ ಅನ್ನುವುದು ಸುಲಭನ ಎಂಬುದಾಗಿ ಕೇಳಿದಾಗ ಅವರ ಬಳಿಯಲ್ಲಿ ಯಾವ ಉತ್ತರ ಇರಲಿಲ್ಲ. ಕಾರಣ 2 ಕೂಡ ಕಠಿಣವಾದಂಥದ್ದೇ, 2 ಕೂಡ ಅಸಾಧ್ಯವಾದಂಥದ್ದು. ಒಬ್ಬ ವ್ಯಕ್ತಿಯ ಪಾಪವನ್ನ ಯಾರು ಕ್ಷಮಿಸಲಿಕ್ಕೆ ಸಾಧ್ಯ? ದೇವರು ಮಾತ್ರ ಕ್ಷಮಿಸಲಿಕ್ಕೆ ಸಾಧ್ಯ. ಆ ದೇವರು ಕ್ಷಮಿಸಬೇಕಾಗಿದ್ರೆ ಅದಕ್ಕೆ ಅನೇಕ ಕ್ರಮಗಳಿದೆ. ಆದರೆ ಇಲ್ಲಿ ಯಾವುದೇ ಇಲ್ಲದೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ. ಅದು ಮಾತ್ರವಲ್ಲ, ಒಬ್ಬ ಪಾರ್ಶ್ವವಾಯು ರೋಗಿ ಇಷ್ಟು ವರ್ಷಗಳು ಅವನ ಹಾಸಿಗೆಯಲ್ಲಿ ಬಿದ್ದಿದ್ದಾನೆ. ಒಂದೇ ನಿಮಿಷದಲ್ಲಿ ಎದ್ದು ಹಾಸಿಗೆಯನ್ನು ಎತ್ತುಕೊಂಡು ನಡೆ ಅಂದ್ರೆ ಅದು ಸಾಧ್ಯವಾ? ಆಲೋಚಿಸ್ರಿ ಪ್ರಿಯರೇ, ಇದು ಅಸಾಧ್ಯ. ಆದರೆ ದೇವರಿಂದ ಮಾತ್ರ ಸಾಧ್ಯ. ಆಗ ಅವರು ಅಲ್ಲಿ ಹೇಳುವಂಥದ್ದು ಏನು ಗೊತ್ತಾ? ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ, ಆದರೆ ಪಾಪಗಳನ್ನು ಕ್ಷಮಿಸುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಮಿಯಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು. ನೋಡ್ರಿ, ಯೇಸು ಸ್ವಾಮಿ ಅವರಿಗೆ ಒಂದು ವಿಷಯವನ್ನ ತಿಳಿಸಬೇಕಾಗಿತ್ತು. ಏನಂದ್ರೆ, ಪಾಪಗಳನ್ನ ಕ್ಷಮಿಸುವುದಕ್ಕೆ ಯಾರಿಗೆ ಅಧಿಕಾರ ಇದೆ? ಯೇಸು ಕ್ರಿಸ್ತನಿಗೆ ಅಧಿಕಾರ ಇದೆ. ಯಾರಿಗೆ ಅಧಿಕಾರ ಇದೆ? ಯೇಸು ಕ್ರಿಸ್ತನಿಗೆ ಮಾತ್ರ ಅಧಿಕಾರ ಇದೆ. ಯಾಕಂದ್ರೆ ಅವರೆಲ್ಲರಿಗೂ ಗೊತ್ತಿತ್ತು. 7ನೇ ವಚನದಲ್ಲಿ ಅವರು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಇದ್ದಾರೆ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಆತನು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸಲಾರರು. ಅವರಿಗೆ ಗೊತ್ತಿತ್ತು, ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪಾಪವನ್ನ ಯೇಸು ಕ್ರಿಸ್ತನು ಕ್ಷಮಿಸ್ತಾ ಇದ್ರೆ ಆತನು ಯಾರು? ಆತನು ದೇವರು. ಹಾಗಾಗಿ ಯೇಸು ಕ್ರಿಸ್ತನಿಗೆ ಪಾಪಗಳನ್ನು ಕ್ಷಮಿಸಲಿಕ್ಕೆ ಅಧಿಕಾರ ಇದೆ. ಯೇಸು ಸ್ವಾಮಿ ಭೂಲೋಕದಲ್ಲಿ ಇದ್ದಾಗ ಹೇಳಿದ್ರು, ನಾನು ಬಂದಿರುವಂಥದ್ದು ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ, ಅನೇಕರಿಗಾಗಿ ನನ್ನ ಪ್ರಾಣವನ್ನ ಕೊಡುವುದಕ್ಕಾಗಿ ಎಂಬುದಾಗಿ ಆತನು ಹೇಳಿದರು. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ, ಪಾಪಿಯನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಹೇಗಂದ್ರೆ ನಮ್ಮ ಪಾಪವನ್ನ ತನ್ನ ಮೇಲೆ ಹಾಕಿಕೊಂಡನು. ಪ್ರಿಯರೇ, ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಅಂದರೆ ಕಾಡಿನಲ್ಲಿ ಫೋಟೋವನ್ನ ತೆಗೆಯುವಂಥ ವ್ಯಕ್ತಿ, ಒಂದು ದಿನ ಹೀಗೆ ಆತನು ಆಫ್ರಿಕಾ ಕಾಡಿನಲ್ಲಿ ಫೋಟೋಗಳನ್ನು ತೆಗಿತಾ ಇರುವಂಥ ಸಮಯದಲ್ಲಿ
ಮೂರು ಜಿಂಕೆಗಳು ಓಡ್ತಾ ಇದ್ದು. ಈ 3 ಜಿಂಕೆಗಳ ಹಿಂಬಾಲಿಸುತ್ತಾ 3 ಚಿರತೆಗಳು ಓಡ್ತಾ ಇದ್ದು. ತಾಯಿಯಾದ ಜಿಂಕೆ ಒಂದು, 2 ಮರಿಗಳು. ತಾಯಿ ಜಿಂಕೆ 2 ಮರಿಗಳು ಓಡ್ತಾ ಇದ್ದಾವೆ. ತಾಯಿ ತನ್ನ ಮರಿಗಳಿಗಿಂತ ವೇಗವಾಗಿ ಓಡ್ತಾ ಇದೆ. ಈ ಚಿರತೆಗಳು ಇನ್ನೇನು ತನ್ನ ಮರಿಯನ್ನ ಇಟ್ಕೊಳ್ತವೆ ಎಂಬುವಂಥ ಸಮಯದಲ್ಲಿ ಆ ತಾಯಿ ಜಿಂಕೆ ಏನು ಮಾಡ್ತು ಗೊತ್ತಾ? ಅದು ತನ್ನ ವೇಗವನ್ನ ಕಡಿಮೆ ಮಾಡಿ ಅದು ಹಾಗೆಯೇ ನಿಂತ್ಕೊಳ್ತು. ಹಾಗೆಯೇ ನಿಂತ್ಕೊಳ್ಳುವಾಗ ಆ ಮರಿ ಜಿಂಕೆಗಳು ಅವು ವೇಗವಾಗಿ ಹೋಗಿ ತಪ್ಪಿಸಿಕೊಳ್ಳಿ ಎಂಬುದಾಗಿ ಈ ತಾಯಿ ಜಿಂಕೆ ಹಾಗೆಯೇ ನಿಂತ್ಕೊಂಡಾಗ ಈ 3 ಚೀತಾಗಳು ಬಂದು ಆ ತಾಯಿಯನ್ನ ಹಿಡಿದವು. ಪ್ರಿಯರೇ, ಯೇಸು ಕ್ರಿಸ್ತನು ಮಾಡಿದ್ದನ್ನೇ. ನಾನು ನೀವು ಮಾಡಿದ ಪಾಪದ ನಿಮಿತ್ತವಾಗಿ ನಮ್ಮ ಪಾಪವನ್ನ ತನ್ನ ಮೇಲೆ ಹಾಕಿಕೊಂಡು ನಮಗೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ತಾನು ಪ್ರಾಣ ಕೊಟ್ಟನು. ನನ್ನನ್ನ ನಿಮ್ಮನ್ನ ರಕ್ಷಿಸಲಿಕ್ಕೋಸ್ಕರ, ನನ್ನನ್ನ ನಿಮ್ಮನ್ನ ನರಕದ ಬಾಗಿಲಿನಿಂದ ತಪ್ಪಿಸುವುದಕ್ಕಾಗಿ ಆತನು ನರಕದ ವೇದನೆಯನ್ನ ಅನುಭವಿಸಿದನು. ಪ್ರಿಯರೇ, ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದೇನು? ಆ ಪಾರ್ಶ್ವವಾಯು ರೋಗಿಯ ಆ ಒಂದು ಘಟನೆಯಿಂದ ಆ 4 ಜನ ತೀರ್ಮಾನ ಮಾಡಿದ್ರು, ನಾವು ಯೇಸುವಿನ ಬಳಿಯಲ್ಲಿ ಹೋದರೆ ನಮಗೆ ಪರಿಹಾರ ಉಂಟಾಗ್ತದೆ. ಅದು ಮಾತ್ರವಲ್ಲ, ಎರಡನೇದಾಗಿ ಅವರಿಗೆ ಬಂದಂಥ ಸಮಸ್ಯೆ ಆ ದೊಡ್ಡ ಗುಂಪಿಗಿನ್ನ ಅವರು ಹೆದರಲಿಲ್ಲ. ಬದಲಾಗಿ ಆ ದೊಡ್ಡ ಗುಂಪನ್ನು ನೋಡಿ ಹೆದರದೆ ಅವರು ಒಂದು ತೀರ್ಮಾನ ಮಾಡಿದ್ರು, ಹೇಗಾದರೂ ಈ ವ್ಯಕ್ತಿಯನ್ನ ಯೇಸುವಿನ ಬಳಿ ಇಳಿಸಬೇಕು, ಆಗ ಸೌಖ್ಯ ಉಂಟಾಗ್ತದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೊಡ್ಡ ಗುಂಪನ್ನು ನೋಡಿ ನಾವು ಹೆದರ್ತಾ ಇದ್ದೀವಾ? ಮೂರನೇದಾಗಿ ಅವರಿಗೆ ತಿಳಿಯ ಬಂತು ಏನೆಂಬುದಾಗಿ, ಅವರ ಪಾಪಗಳು ಕ್ಷಮಿಸಲ್ಪಟ್ಟಾಗ ಅವರ ರೋಗವು ಸ್ವಸ್ಥವಾಯಿತು. ಮಗನೇ, ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಹೇಳಿದ ಮೇಲೆ ಯೇಸು ಕ್ರಿಸ್ತನು ಅವನಿಗೆ ಹೇಳ್ತಾರೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ. ಕೂಡಲೇ ಅವನ ಬಿದ್ದೋಗದಂಥ ಕಾಲುಗಳಿಗೆ, ಬಿದ್ದೋದಂಥ ಅವನ ದೇಹಕ್ಕೆ ಶಕ್ತಿ ಬಂತು. ಅವನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ಅವರ ಮಧ್ಯದಿಂದ ನಡೆದುಕೊಂಡು ಹೋದನು. ಪ್ರಿಯರೇ, ನೀವು ಒಂದು ವೇಳೆ ನಿಮ್ಮ ಸಮಸ್ಯೆಯಿಂದ ತುಂಬನೇ ನೊಂದಿರಬಹುದು, ಕಷ್ಟದಲ್ಲಿ ಇರಬಹುದು. ಪ್ರಿಯರೇ, ಯೇಸು ಬಳಿಗೆ ಬನ್ನಿರಿ. ದೊಡ್ಡ ಗುಂಪನ್ನು ನೋಡಿ ಹೆದರಬೇಡ್ರಿ. ಪಾಪದ ಕ್ಷಮಾಪಣೆ ನಿಮಗುಂಟಾಗುವುದಾದರೆ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿರುವ ಕಷ್ಟದ ಸಮಸ್ಯೆ ಪರಿಹಾರವಾಗ್ತದೆ, ರೋಗವು ಪರಿಹಾರವಾಗ್ತದೆ. ಹಾಗಾಗಿ ನಿಮ್ಮ ಜೀವಿತವನ್ನು ಯೇಸುವಿಗೆ ಕೊಡ್ರಿ. ಯೇಸುವೆ, ನನ್ನ ಪಾಪಕ್ಕಾಗಿ ನೀನು ಸತ್ತಿದೆ ಎಂಬುದಾಗಿ ನಾನು ನಂಬುತ್ತೇನೆ. ನನಗೋಸ್ಕರ ನೀನು ಬಂದಿದ್ದೀ ಎಂಬುದಾಗಿ ನಾನು ನಂಬುತ್ತೇನೆ. ನನ್ನ ಪಾಪವನ್ನು ಕ್ಷಮಿಸು, ನನ್ನನ್ನು ನಿನ್ನ ಮಗಳಾಗಿ ಸ್ವೀಕರಿಸು ಎಂಬುದಾಗಿ ನೀವು ಪ್ರಾರ್ಥಿಸುವುದಾದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ.